ಸ್ವಯಂ ಘೋಷಿತ ಆಸ್ತಿ ತೆರಿಗೆಯ ನಿಬಂಧನೆಗಳನ್ನು ಬದಿಗೆ ಸರಿಸಿ ದಾವಣಗೆರೆ ಮಹಾನಗರ ಪಾಲಿಕೆ ಹಗಲು ದರೋಡೆ ತೆರಿಗೆಯನ್ನು ವಿಧಿಸಿದೆ ಎಂದು ಮಾಜಿ ಪಾಲಿಕೆ ಸದಸ್ಯ ಶಿವನಹಳ್ಳಿ ರಮೇಶ್ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾಗರಿಕರಿಗೆ ಸೇರಿದ ಖಾಲಿ ನಿವೇಶನ, ವಸತಿ ನಿವೇಶನ ಹಾಗೂ ವಾಣಿಜ್ಯ ಮಳಿಗೆಗಳ ಕರ ವಸೂಲಾತಿ ವಿಷಯದಲ್ಲಿ ಪಾಲಿಕೆ ಆಡಳಿತ ಸಂಪೂರ್ಣ ದಾರಿ ತಪ್ಪಿದೆ. ರಾಜ್ಯದ ಬೇರೆ ಬೇರೆ ನಗರ ಪಾಲಿಕೆಗೆ ಹೋಲಿಸಿದರೆ ಶೇಕಡಾ 50ರಿಂದ 80ರಷ್ಟು ಹೆಚ್ಚು ಕರ ವಸೂಲಿ ಮಾಡಲಾಗುತ್ತಿದೆ. ರಾಜ್ಯದ ಬೇರೆ ಬೇರೆ ಮಹಾನಗರ ಪಾಲಿಕೆ ಕರ ವಸೂಲಾತಿ ನಮೂನೆಯಲ್ಲಿ ಇಲ್ಲದ ಒಳಚರಂಡಿ ಹಾಗೂ ಘನತ್ಯಾಜ್ಯ ವಿಲೇವಾರಿ ಶುಲ್ಕವನ್ನ ನಗರದ ಆಸ್ತಿದಾರರಿಗೆ ಮನಸೋ ಇಚ್ಛೆ ನಿಗದಿಪಡಿಸಿ ತೆರಿಗೆ ಹೆಸರಿನಲ್ಲಿ ಲೂಟಿ ಮಾಡುತ್ತಿದೆ ಎಂದು ಕಿಡಿಕಾರಿದರು. ಕೂಡಲೇ ದಾವಣಗೆರೆ ನಗರ ಪಾಲಿಕೆ ಮಾಡಿರುವ ಮುಂಗಡ ಕರ ವಸೂಲಾತಿಯನ್ನ ನಿಲ್ಲಿಸಿ ಹೆಚ್ಚುವರಿಯಾಗಿ ಪಡೆದ ಹಣವನ್ನ ನಾಗರಿಕ ಆಸ್ತಿದಾರರಿಗೆ ಕಟ್ಟಡದ ಹೆಚ್ಚುವರಿ ಹಣವನ್ನ ಹಿಂದಿರುಗಿಸಬೇಕು ಅಥವಾ ಮುಂಬರುವ ವಾರ್ಷಿಕ 2025-26ನೇ ಸಾಲಿನ ವಾರ್ಷಿಕ ಆಸ್ತಿ ತೆರಿಗೆಯಲ್ಲಿ ಇದನ್ನು ಸರಿದೂಗಿಸಬೇಕಾಗಿ ಜಿಲ್ಲಾ ಬಿಜೆಪಿ ಆಗ್ರಹಿಸುತ್ತದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಮೇಯರ್ಗಳಾದ ಬಿಜೆ ಅಜಯ್ ಕುಮಾರ್, ಎಸ್ಟಿ ವೀರೇಶ್, ಮಾಜಿ ಉಪಮೇಯರ್ ಗಾಯತ್ರಿ ಬಾಯಿ, ಉಪಮಹಾಪೌರರಾದ ಯಶೋಧ ಯಗ್ಗಪ್ಪ, ಜಿಲ್ಲಾ ವಕ್ತಾರ ಬಿಎಂ ಸತೀಶ್, ಪಾಲಿಕೆ ಸದಸ್ಯರಾದ ಶಿವಪ್ರಕಾಶ್, ಕೆಎಂ ವೀರೇಶ್ ಇದ್ದರು. ವಿಶೇಷವಾಗಿ ಕಾಲಕಾಲಕ್ಕೆ ತಕ್ಕಂತೆ ಸರ್ಕಾರಗಳು ಕಂದಾಯ ವಸೂಲಾತಿ ಬಗ್ಗೆ ಬೇರೆ ಬೇರೆ ಥರದ ಆದೇಶಗಳನ್ನು ಅಥವಾ ಗೆಜೆಟನ್ನು ಮಾಡೋದು ಸರ್ವೇಸಾಮಾನ್ಯ. ಇದರಲ್ಲಿ ಯಾವುದೇ ಸರ್ಕಾರ ಬಂದಾಗ ಅವತ್ತಿನ ಅನುದಾನಕ್ಕೆ ತಕ್ಕಂತೆ ನಗರ ಪಾಲಿಕೆಗಳಿಗೆ, ನಗರಸಭೆಗಳಿಗೆ ಏನು ಕಂದಾಯ ವಸೂಲಾತಿ ಟಾರ್ಗೆಟ್ ಏನು ಕೊಡ್ತಾರೆ, ಒಂದು ಇದನ್ನು ಗುರಿಯನ್ನು ಆ ಗುರಿ ಬಿಟ್ಟಂಥ ವ್ಯವಸ್ಥೆಯೊಳಗೆ ಭಾಳ ಮಾಪಕವಾಗಿ ಕಂದಾಯ ವಸೂಲಿ ಮಾಡೋದು ನಗರ ಪಾಲಿಕೆ ಅಥವಾ ಸ್ಥಳೀಯ ಸಂಸ್ಥೆ ಅಧಿಕಾರಿಗಳ ಜವಾಬ್ದಾರಿ ಕೂಡ ಆಗಿರುತ್ತೆ. ಇಲ್ಲಿ ದಾವಣಗೆರೆ ನಗರ ಪಾಲಿಕೆ ಆಯುಕ್ತರ ಸಮ್ಮುಖದಲ್ಲಿ ಇರ್ತಕ್ಕಂಥ ವಿಚಾರವನ್ನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ವಿಶೇಷವಾಗಿ ತಮ್ಮಲ್ಲಿ ಪಟ್ಟಿ ಮಾಡಿಕೊಟ್ಟಂತೆ ನಾನು ದಾವಣಗೆರೆ ನಗರ ಪಾಲಿಕೆಯ ಕಂದಾಯ ರಸೀದಿಯನ್ನು ಸಹ ನಮ್ಮ ಮುಂದೆ ಇಟ್ಟಿದ್ದೇನೆ. ಹಿಂದುಗಡೆಗೆ ಅವರೇನು ಘನತ್ಯಾಜ್ಯ ಮತ್ತು ಒಳಚರಂಡಿ ಶುಲ್ಕವನ್ನು ನಿಶ್ಚಿತನ್ನು ಹಾಕಿದ್ದೇನೆ. ಅದೇ ರೀತಿ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಮತ್ತೊಬ್ಬ ನಾಗರಿಕರ ಕಂದಾಯ ಸಂದಾಯದ 24-25 ಸಾವಿರ ಕಂದಾಯವನ್ನು ಸಂದಾಯ ಮಾಡುವಂಥ ವಿಚಾರದಲ್ಲಿ ಅಲ್ಲಿರ್ತಕ್ಕಂತಹ ಏನು ಕ್ಯಾಲ್ಕುಲೇಷನ್ ಅಂತ ಹೇಳ್ತೀವಿ ನಾವು, MRC ಮುನ್ಸಿಪಲ್ ರೆವಿನ್ಯೂ ಕ್ಯಾಲ್ಕುಲೇಷನ್ ಅಂತ ಏನು ಹೇಳ್ತೀವಿ, ಅದರ ಒಂದು ನಿಬಂಧನೆ ನಮೂನೆಯ ನಾವು ನೋಡಿದಾಗ ನಮ್ಮ ದಾವಣಗೆರೆ ನಗರ ಪಾಲಿಕೆ ಮತ್ತು ಶಿವಮೊಗ್ಗ ನಗರ ಪಾಲಿಕೆ ಇದ್ರ ಜೊತೆಗೂಡಿ ತುಮಕೂರು ಮಹಾನಗರ ಪಾಲಿಕೆ ಅದು ಸಹ ನಿಮ್ಮ ಒಂದು ಇದರಲ್ಲಿ ಹಿಂದುಗಡೆಗೆ ಎಲ್ಲೋ ಒಳಗೆ ನಾನೊಂದು ಮಾರ್ಕ್ ಮಾಡಿದ್ದೇನೆ. ಇದು ಗಮನಿಸಿದಾಗ ನಿಜವಾಗ್ಲೂ ಭಾಳ ಆಶ್ಚರ್ಯ ಅಂತಕನೂ ಆಯಿತು. ದಾವಣಗೆರೆಯಲ್ಲಿ ಕಟ್ಟಿರ್ತಕ್ಕಂಥ ಏನು ವಾಣಿಜ್ಯ ಮಳಿಗೆ ಕರವನ್ನು ಕಟ್ಟಿತ್ತು 11 ಅಡಿ 22 ಅಡಿ, 11 ಅಡಿ ಅಗಲ 22 ಅಡಿ ಉದ್ದ, ಅಂದರೆ 240 ಅಡಿಗಳು ಸ್ಕ್ವೇರ್ ಫೀಟ್. ಅಲ್ಲಿ ಕೊನೆಗೆ ಬರ್ತಕ್ಕಂಥ ಕಂದಾಯ 5,931 ರೂಪಾಯಿ ಇದೆ.